The logic gates is a very important block and the definition of digital electronics. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಿಂದ ನಿಮಗಾಗಿ ಫಾರ್ ಆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ಅಪ್ಡೇಟ್ಸ್ ನಿಮಗೆ ಅಪ್ಡೇಟ್ ಆಗುತ್ತೆ ಫ್ರೀಕ್ವೆಂಟ್ ಆಗಿ. ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ. ಹಾಗೆ ND ಅಕಾಡೆಮಿ ಟೆಲಿಗ್ರಾಮ್ ಅಫಿಷಿಯಲ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಎಲ್ಲರೂ ಜಾಯ್ನ್ ಆಗಿ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗ್ಬೋದು, ಟೈಪ್ ಮಾಡಿ ಜಾಯ್ನ್ ಆಗ್ಬೋದು. ಇಲ್ಲ ವಿಡಿಯೋ ಎಂಡ್ ಆದಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಎಲ್ಲ ಅಪ್ಡೇಟ್ಸು ಟೈಮ್ಲಿ ಫ್ರೀಕ್ವೆಂಟ್ಲಿ ಕೊಡ್ತಾ ಹೋಗ್ತೀನಿ. ಸೊ ಜಾಯ್ನ್ ಆಗೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ನಿಮ್ಮ ಲೈಕ್ಸು ಶೇರ್ಸೇ ನನಗೆ ಮೋಟಿವೇಶನ್ನು, ಸಪೋರ್ಟ್ ಮಾಡ್ತಾ ಇರಿ. ಎನಿ ಸರ್ಕ್ಯೂಟ್ ಯು ಟೇಕ್, ಯಾವ ಸರ್ಕ್ಯೂಟ್ ತಗೊಂಡ್ರು ಅಲ್ಲಿ ಲಾಜಿಕ್ ಫಂಕ್ಷನ್ ಇದ್ದೇ ಇರುತ್ತೆ. ಓಕೆ, any digital circuit you take is built upon this logic gate. So hence we call it as a logic gate, as a basic building block of digital electronics. Exam point of view ಅಷ್ಟೇ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಎಲ್ಲಾ ಬಿಲ್ಡ್ ಆಗ್ತಾ ಇರೋದು. ಅಂದ್ರೆ ಏನೇನು ನಿಮ್ಗೆ ಸಿಸ್ಟಮ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ಇದೇ ಕಾನ್ಸೆಪ್ಟ್ಸ್ ಮೇಲೆ. ಓವರ್ ಆಲ್ ಮೇನ್ ಕಾನ್ಸೆಪ್ಟ್ಸ್ ಇದು. ಇಂಟರ್ನಲಿ ಸರ್ಕ್ಯೂಟ್ರಿ ಆಪರೇಟ್ ಆಗುತ್ತೆ, ಪ್ರೋಗ್ರಾಮಿಂಗ್ ಬರುತ್ತೆ, ಎಲ್ಲದಕ್ಕೂ ಇಂಟರ್ಲಿಂಕ್ ಬರುತ್ತೆ. ಸೊ ದಿಸ್ ಲಾಜಿಕ್ ಗೇಟ್ಸ್ ಮೇನ್ಲಿ ಕಂಪ್ರೈಸಸ್ ಆಫ್ ಎವ್ರಿಥಿಂಗ್. ಎಲ್ಲ ಬಿಲ್ಡ್ ಅಪ್ ಆಗ್ತಾರೆ ಇದ್ರ ಮೇಲೆ. ಎನಿ ಸರ್ಕ್ಯೂಟ್ ಯು ಟೇಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಲಾಜಿಕ್ ಗೇಟ್ಸ್ ಇರಲೇಬೇಕಲ್ಲಿ. ಮೇನ್ಲಿ 2 ಟೈಪ್ಸ್ ಬರುತ್ತೆ ಲಾಜಿಕ್ ಸರ್ಕ್ಯೂಟ್ಸ್ ಅಲ್ಲಿ. ಓಕೆ, ಮೇನ್ಲಿ ಯಾವುದೇ ಸರ್ಕ್ಯೂಟ್ ತಗೊಳ್ಳಿ ನೀವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬರೋದು 2 ಟೈಪ್. ಒನ್ ಈಸ್ ಕಾಂಬಿನೇಷನಲ್ ಅಂಡ್ ಅನದರ್ ಒನ್ ಈಸ್ ಸೀಕ್ವೆನ್ಷಿಯಲ್. These are the only 2 type of circuits in which the entire digital electronics is divided. ಇಲ್ಲ ಕಾಂಬಿನೇಷನಲ್, ಇಲ್ಲ ಸೀಕ್ವೆನ್ಷಿಯಲ್. ಅದು ಬಿಟ್ರೆ ಲಾಜಿಕ್ ಗೇಟ್ಸ್ ಅಷ್ಟೇ, ಮೂರೇ. ಈ ಎರಡರಲ್ಲೂ ಈ ಲಾಜಿಕ್ ಗೇಟ್ಸ್ ಇದ್ದೇ ಇರುತ್ತೆ. ಮೇನ್ಲಿ ಇಲ್ಲಿ ಲಾಜಿಕ್ ಗೇಟ್ಸ್ ಅಲ್ಲಿ 7 ಗೇಟ್ಸ್ ಬರುತ್ತೆ. ಓಕೆ, so first is the NOT gate, OR gate, AND gate, NAND gate, NOR gate, XOR gate. ಆಮೇಲೆ ಹೇಳೋದು XNOR gate. These are the 7 basic gates, 7 gates of digital electronics. ಇಷ್ಟೇ ಇರೋದು, ಏನು ಜಾಸ್ತಿ ಇಲ್ಲ. So how can we define, how can we remember this one ಅಂತಂದ್ರೆ each represents a particular operation. ಎಲ್ಲದಕ್ಕೂ ಒಂದು ಆಪರೇಷನ್ ರೆಪ್ರೆಸೆಂಟ್ ಆಗುತ್ತೆ. So you can categorize this as, ಈ ಮೂರು ಇದೆಯಲ್ಲ, these 3 are basic gates. NOT, OR and basic gates ಅಂತ ಕರಿತೀವಿ. Okay, and these 2 are called as universal gates. These 2 are called as universal gates because using these 2 gates I can build any of the gates. ಅದಕ್ಕೆ ಅದನ್ನ ಯೂನಿವರ್ಸಲ್ ಅಂತ ಕರಿತೀವಿ, ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅಲ್ವಾ. ಯೂನಿವರ್ಸಲಿ ಯಾಕೆ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಯಾವ ಗೇಟ್ ಬೇಕಾದ್ರೂ ಬಿಲ್ಡ್ ಮಾಡಬಹುದು. ಅಂಡ್ ಎವ್ರಿ ಸರ್ಕ್ಯೂಟ್ ಇನ್ಕ್ಲೂಡ್ಸ್ ಐದರ್ NAND ಲಾಜಿಕ್ ಆರ್ NOR ಲಾಜಿಕ್. ಅದು ಬಿಟ್ರೆ ಇವೆರಡಿದೆ, ಲಾಸ್ಟ್ ಎರಡು ಇದೆಲ್ಲ, ದೀಸ್ ಆರ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಗೇಟ್ಸ್. ಒಂಥರ VIP ಇದ್ದಂಗೆ, ಸ್ಪೆಷಲ್ ಪರ್ಸನ್ಸ್, ಎಕ್ಸ್ಕ್ಲೂಸಿವ್ ಆಗಿದೆ. ಯಾಕೆ ಅಂದ್ರೆ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಆಪರೇಷನ್ ದೀಸ್ ಗೇಟ್ಸ್ ಆರ್ ಯೂಸ್ಡ್. ನೋಡೋಣ ಡೀಟೇಲ್ ಆಗಿ ನೋಡೋಣ. ನಾವು ವಿಲ್ ಸಿ ಇನ್ ಡೀಟೇಲ್ ವಾಟ್ ಆರ್ ದ ಈಚ್ ಗೇಟ್ಸ್ ಅಂಡ್ ವಾಟ್ ಇಸ್ ದ ಟ್ರೂತ್ ಟೇಬಲ್ ಅಂಡ್ ವಾಟ್ ಇಸ್ ದ ಎಕ್ಸ್ಪ್ಲನೇಷನ್ ಆಫ್ ಈಚ್ ಗೇಟ್ಸ್. ಎಕ್ಸಾಮ್ ಅಲ್ಲಿ ಈ ತರ ಕೇಳೋ ಕ್ವಶನ್ ನಿಮಗೆ ಒಂದು ಗೇಟ್ ಕೊಟ್ಬಿಟ್ಟು ಟ್ರೂತ್ ಟೇಬಲ್ ಬರೀರಿ, ಲಾಜಿಕ್ ಸಿಂಬಲ್ ಬರೀರಿ, ಅವೆಲ್ಲ ಹೇಳ್ಬೋದು ನಿಮಗೆ. ವಿಲ್ ಸಿ ಒನ್ ಬೈ ಒನ್ ದ ಆಪರೇಷನ್ ಅಂಡ್ ದ ಡೀಟೇಲ್ ಡಿಸ್ಕ್ರಿಪ್ಷನ್ ಆಫ್ ಈಚ್ ಅಂಡ್ ಎವ್ರಿ ಗೇಟ್ಸ್. ಎನಿ ಡೌಟ್ಸ್ ಇನ್ ದಿಸ್ ಒನ್? ಎಕ್ಸಾಂಪಲ್ ಇಟ್ಕೊಳ್ಳಿ. ಮೇನ್ ಇದಲ್ಲಿದ್ರು ಎಕ್ಸಾಂಪಲ್ ಇಟ್ಕೊಳ್ಳಿ. 3 ಪಾಯಿಂಟ್: ಬೇಸಿಕ್, ಯೂನಿವರ್ಸಲ್, ಎಕ್ಸ್ಕ್ಲೂಸಿವ್. ಒನ್ ಆಫ್ ದ ಮೇನ್ಲಿ ರಿಪೀಟೆಡ್ ವೈವಾ ಕ್ವಶನ್ಸ್ ಥ್ರೂ ಔಟ್ ಯುವರ್ ಕಂಪ್ಲೀಷನ್ ಆಫ್ ಕೋರ್ಸ್. ಅಂದ್ರೆ ಇಂಜಿನಿಯರಿಂಗ್ ಹೋದ್ರು ಕೇಳ್ತಾರೆ, ಅಲ್ಲೂ ಬೇಕಾಗತ್ತೆ. ವಿಚ್ ಆರ್ ದ ಯೂನಿವರ್ಸಲ್ ಗೇಟ್ಸ್ ಜ್ಞಾಪನ ಇರಬೇಕು, ವಿಚ್ ಆರ್ ದ ಬೇಸಿಕ್ ಗೇಟ್ಸ್ ಜ್ಞಾಪನ ಇರಬೇಕು, ವಿಚ್ ಆರ್ ದ ಎಕ್ಸ್ಕ್ಲೂಸಿವ್ ಗೇಟ್ಸ್ ಜ್ಞಾಪನ ಇರಬೇಕು. ಇವಾಗಿರುತ್ತೆ, ಆಮೇಲೆ ಇರಲ್ಲ.
ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಏನೇ ಕಂಟೆಂಟ್ ಬೇಕು ಅಂತಂದ್ರೂ ನಮ್ಮ ಡಿಪ್ಲೊಮಾ ಚಾನಲ್ಗೆ ಬಂದು ಯೂಟ್ಯೂಬಲ್ಲಿ ಈ ಪ್ಲೇ ಲಿಸ್ಟ್ಗೆ ಹೋದರೆ ನೋಡಿ, ಎಲ್ಲ ಇಲ್ಲಿ ಪ್ಲೇ ಲಿಸ್ಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಕರೆಸ್ಪಾಂಡಿಂಗ್ ಸೆಮ್ ವೈಸ್, ಬ್ರಾಂಚ್ ವೈಸ್, ಮತ್ತು ಟಾಪಿಕ್ ವೈಸ್, ಮತ್ತು ಸಬ್ಜೆಕ್ಟ್ ವೈಸ್ ಎಲ್ಲ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ. ಓಕೆ, ಇವಾಗ ಸಿಲೆಬಸ್ ಬೇಕು ನೋಡಿ, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ಎಲ್ಲ ಪ್ಲೇಸ್ ಮಾಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಓಪನ್ ಆಗುತ್ತೆ ನಿಮಗೆ ಇಲ್ಲಿ. ಓಕೆ, ಯಾವ್ದು ಬೇಕಾದ್ರೂ ವ್ಯೂ ಮಾಡ್ಕೊಬೋದು ನೀವು ಇಲ್ಲಿ. ಓಕೆ, ಸೊ ಈ ಥರ ನೀವು ಸರ್ಚ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ಲಿ ನಿಮಗೆ ಎಲ್ಲ ಸಿಗುತ್ತೆ, ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಏನೇ ಬೇಕು ಅಂದ್ರೂ ಬಂದು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ವಿಡಿಯೋಸ್ ಬೇಡ, ಪ್ಲೇ ಲಿಸ್ಟಲ್ಲಿ ಬಂದು ಚೆಕ್ ಮಾಡಿ. ಎಲ್ಲ ನೀವು ಬೇಕಾದ ರಿಲೇಟೆಡ್ ವಿಡಿಯೋಸ್, ಅಕಾಡೆಮಿಕ್ಸ್ ಆಗಿರ್ಬೋದು, ಸರ್ಕಲರ್ಸ್ ಆಗಿರ್ಬೋದು, DCET ಆಗಿರ್ಬೋದು, ಎಲ್ಲ ಒನ್ ಬೈ ಒನ್ ಪ್ಲೇಸ್ ಮಾಡಿದ್ದೀನಿ, ಸಾರ್ಟೆಡ್ ಆಗಿ ಪ್ಲೇಸ್ ಮಾಡಿದ್ದೀನಿ. ಎಲ್ಲ ಸಿಗುತ್ತೆ, ನಿಮಗೆ ಅವೈಲೇಬಲ್ ಇರುತ್ತೆ. So NOT gate is one of the basic gates. Okay, so ಅದರಲ್ಲಿ ಫಸ್ಟ್ ಬರೋದು ಲಾಜಿಕ್ ಸಿಂಬಲ್. ಲಾಜಿಕ್ ಸಿಂಬಲ್ ಬಂದು ಈ ತರ ಬರುತ್ತೆ. ಇದೇನ್ ಸಿಂಬಲ್ ನೋಡಿದೀರಾ? ವೆರಿ ಗುಡ್. ಇದಕ್ಕೊಂದು ನಾಟ್ ಹಾಕಿ ಬೊಬ್ಬಲ್ ಹಾಕ್ಬಿಟ್ರೆ ದಿಸ್ ಇಸ್ ದ ನಾಟ್ ಗೇಟ್. ಅರ್ಥ ಆಯ್ತಾ? ಅಂದ್ರೆ ಡ್ಯಾಶ್ ಬರಲ್ಲ ಇಲ್ಲಿ. ಸೊ ದಿಸ್ ಇಸ್ ದ ಸಿಂಬಲ್ ಆಫ್ ದಿಸ್ ಕಾಲ್ಡ್ ಆಸ್ ಲಾಜಿಕ್ ಸಿಂಬಲ್. ಯಾಕೆ ಲಾಜಿಕ್ ಸಿಂಬಲ್ ಅಂತ ಕರಿತೀವಿ? What logic is performing? Inversion. ಏನು? If input is A, this is the input and this is the output. Input A ಇದ್ರೆ output ನ Y ಅಂತ ಕರಿತೀನಿ. Output becomes Y is equal to A bar. So this is the logic expression. Okay, that is Y is equal to A bar is the logic expression. Expression ಅಂದ್ರೆ ಹೇಳದ್ನಲ್ಲ, which includes the variables and the operations. ಹೇಳಿದ್ನಲ್ಲ ಅವೆಲ್ಲ ಬಾರ್ ನೋಡಿ, ಇದೆ ಬಾರ್. ಸೊ ಎ ಬಾರ್ ಅಂದ್ರೆ ಏನು? ಎ ಏನ್ ಕೊಡ್ತೀವ ಎಕ್ಸಾಕ್ಟ್ಲಿ ಉಲ್ಟಾ. ಅಂದ್ರೆ ಎ ನಾನು, ಎ ಬಾರ್ ನೀವು. ನಾನು 1 ಅಂದ್ರೆ ಇಲ್ಲ ಸರ್ 0 ಅಂತೀರಾ. ಎಲ್ಲ ಅಲ್ಲ, ಕೆಲವರು ನಾನು 0 ಅಂದ್ರೆ ಇಲ್ಲಪ್ಪ 1 ಅಂತೀರಾ. ಓಕೆ, ಸೊ ದಿಸ್ ಇಸ್ ದ ಲಾಜಿಕ್ ಸಿಂಬಲ್, ದಿಸ್ ಇಸ್ ದ ಲಾಜಿಕ್ ಎಕ್ಸ್ಪ್ರೆಷನ್. ಅಂಡ್ ಇವಾಗ ಟ್ರೂತ್ ಟೇಬಲ್ ಬೇಕು ನನಗೆ. ಏನ್ ಟ್ರೂತ್ ಟೇಬಲ್? ಇಟ್ ಗೋಸ್ ಲೈಕ್ ದಿಸ್. ಮೂರೇ ಬರೋದಲ್ವಾ? ಸೊ ಈ ಟ್ರೂತ್ ಟೇಬಲ್ 2 ಪಾರ್ಟ್ ಬರುತ್ತೆ. ಒನ್ ಇಸ್ ದ ಇನ್ಪುಟ್ ಪಾರ್ಟ್, another one is the output part. Okay, so this is input, this is output. ಇಲ್ಲಿ ಇನ್ಪುಟ್ ಅಂತ ಯಾಕೆ ಹೇಳಿದೀನಿ? ಒಂದೇ ಇದೆ, ಇಲ್ಲ ಇನ್ಪುಟ್ಸ್ ಅಂತ ಹೇಳ್ತೀನಿ. ಓಕೆ, ಒಂದೇ ಇದ್ರೆ ಇನ್ಪುಟ್, ಮೋರ್ ದೆನ್ ಒನ್ ಇದ್ರೆ ಇನ್ಪುಟ್ಸ್. ಓಕೆ, ಸೊ ಎ ಇಸ್ ದ ಇನ್ಪುಟ್ ಅಂಡ್ ವೈ ಇಸ್ ದ ಔಟ್ಪುಟ್. ಸೊ ಇನ್ಪುಟ್ 0 ಇದ್ರೆ ಔಟ್ಪುಟ್ ಏನಾಗುತ್ತೆ? ಉಲ್ಟಾ. ಎ ಇನ್ಪುಟ್ 1 ಇದ್ರೆ ಔಟ್ಪುಟ್ ಏನಾಗುತ್ತೆ? 0. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟ್ರೂತ್ ಟೇಬಲ್ of which one? Clear? So NOT gate performs the invert operation. This is the logic symbol. ಇದೆಲ್ಲ ಬರೆದ್ರೆ NOT gate ಅಂತ ಆಗುತ್ತೆ. ಇನ್ಪುಟ್ ಬರಿಬೇಕು, ಔಟ್ಪುಟ್ ಬರಿಬಹುದು. ಓಕೆ, I can define the logic NOT gate as a logic. NOT gate is a logic circuit, logic gate in which it has only one input and one output. All the logic gates will have only one output. Logic gates ಮಾತ್ರ, ಬೇರೆದೆಲ್ಲ ಜಾಸ್ತಿ ಆಗುತ್ತೆ. So logic gates, all the logic gates having only one output. ಎಲ್ಲ ಲಾಜಿಕ್ ಗೇಟ್ಸ್ ಒಂದೇ ಔಟ್ಪುಟ್ ಬರೋದು. ಬಟ್ ಇನ್ಪುಟ್ಸ್ ವೇರಿ ಆಗುತ್ತೆ. ಇನ್ಪುಟ್ಸ್ ಎಷ್ಟು ವೇರಿ ಆಗುತ್ತೆ ಅಂದ್ರೆ ಮಿನಿಮಮ್ 1 ಇಂದ ಮ್ಯಾಕ್ಸಿಮಮ್ 8 ವರೆಗೂ ಆಗುತ್ತೆ. 8 ಇನ್ಪುಟ್ಸ್ ಬರುತ್ತೆ. ಬಟ್ ನಾಟ್ ಗೇಟ್ ಗೆ ಇಸ್ ದ ಓನ್ಲಿ ಲಾಜಿಕ್ ಗೇಟ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಇನ್ಪುಟ್ ಅಂಡ್ ಒನ್ ಔಟ್ಪುಟ್. ಬೇರೆದಕ್ಕೆಲ್ಲ ವೇರಿ ಆಗುತ್ತೆ. ನಾಟ್ ಗೇಟ್ ಮಾತ್ರ ಒಂದೇ ಇನ್ಪುಟ್ ಒಂದೇ ಔಟ್ಪುಟ್ ಅಷ್ಟೇ. ಸಿಂಪಲ್ ಇನ್ವರ್ಷನ್ ಗೇಟ್ ಅಂದ್ರೆ ಕಾಂಪ್ಲಿಮೆಂಟ್ ಗೇಟ್ ಅಂತ ಕರಿತೀವಿ. ಸೊ ಕಾಂಪ್ಲಿಮೆಂಟ್ ಬರಬೇಕು ಅಂದ್ರೆ ಶುಡ್ ಯೂಸ್ ದ ನಾಟ್. ಇವಾಗ ಗೊತ್ತಾಯ್ತು ಹೆಂಗ್ ಕಾಂಪ್ಲಿಮೆಂಟ್ ಬರುತ್ತೆ ಅಂತ. ಅಲ್ಲಿ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ರಲ್ಲ, 1 ಹಾಕಿದ್ರೆ 0 ಮಾಡಿ ಅಂತ ಹೇಳ್ತಾ ಇದ್ನಲ್ಲ, ಹೆಂಗ್ ಬರುತ್ತೆ ಅಂದ್ರೆ ಐ ಆಮ್ ಯೂಸಿಂಗ್ ದ ಲಾಜಿಕ್ ಆಪರೇಷನ್ ಹಿಯರ್, ನಾಟ್ ಗೇಟ್ ಯೂಸ್ ಮಾಡ್ತಾ ಇದ್ದೆ. ಸೊ ಇಲ್ಲಿ 1 ಕೊಟ್ರೆ 0 ಬರುತ್ತೆ, 0 ಕೊಟ್ರೆ 1 ಬರುತ್ತೆ. ದಟ್ಸ್ ಆಲ್. ನೀವು ಬರಿತಾ ಇದ್ರಲ್ಲ ಡೇಟಾ ಅಲ್ಲಿ 1011 ಗೆ ಕಾಂಪ್ಲಿಮೆಂಟ್ ಮಾಡಿ ಹೆಂಗ್ ಬರಿತಾ ಇದ್ರಿ? 0 ಬರಿತಾ ಇದ್ರಿ. 0011 ಹೆಂಗ್ ಬರುತ್ತೆ? ಐ ಆಮ್ ಯೂಸಿಂಗ್ ದ ನಾಟ್ ಲಾಜಿಕ್ ಹಿಯರ್. ಇದಕ್ಕೆ ಸೊ ಇದಕ್ಕೊಂದು ನಾಟ್ ಗೇಟ್ ಹಾಕಿದ್ರೆ 0 ಬರುತ್ತೆ, ಇದಕ್ಕೊಂದು ನಾಟ್ ಗೇಟ್ ಹಾಕಿದ್ರೆ 0 ಬರುತ್ತೆ, ಇದಕ್ಕೊಂದು ನಾಟ್ ಗೇಟ್ ಹಾಕಿದ್ರೆ 0 ಬರುತ್ತೆ. ಸುಮ್ಮನೆ ಬರಲ್ಲ, ಅದು ಇಂಟರ್ನಲ್ಲಿ ಪರ್ಫಾರ್ಮ್ ಆಗ್ತಾ ಇರುತ್ತೆ. ಅದು 1 ನಾಟ್ ಇನ್ಪುಟ್ ಕೊಟ್ರೆ 1 ಕೊಟ್ರೆ 0 ಬರುತ್ತೆ ಔಟ್ಪುಟ್. ಇಲ್ಲಿ 1 ಕೊಟ್ರೆ 0 ಬರುತ್ತೆ, 0 ಕೊಟ್ರೆ 1 ಬರುತ್ತೆ, 1 ಕೊಟ್ರೆ 0 ಬರುತ್ತೆ. ಫಾರ್ ದಿಸ್ ಪರ್ಪಸ್ ಯೂಸಿಂಗ್ ದ ನಾಟ್ ಗೇಟ್. ಕ್ಲಿಯರ್? ಹೆಂಗೆ ಇಂಟರ್ಲಿಂಕ್ ಆಗೋದು ಗೊತ್ತಾಗುತ್ತೆ ಇವಾಗ. ಓಕೆ, ಸೊ ಹೌ ಕ್ಯಾನ್ ಯು ಡಿಫೈನ್ ನಾಟ್ ಗೇಟ್ ಅಂತಂದ್ರೆ ಐ ಕ್ಯಾನ್ ಡಿಫೈನ್ ನಾಟ್ ಗೇಟ್ ಇಸ್ ಎ ಲಾಜಿಕ್ ಸರ್ಕ್ಯೂಟ್ ವಿಚ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಇನ್ಪುಟ್ ಅಂಡ್ ಒನ್ ಔಟ್ಪುಟ್ ವಿಚ್ ಕಾಂಪ್ಲಿಮೆಂಟ್ಸ್ ದ ಇನ್ಪುಟ್ ಆರ್ ಇನ್ವರ್ಟ್ಸ್ ದ ಇನ್ಪುಟ್. ಇನ್ಪುಟ್ 1 ಕೊಟ್ರೆ ಔಟ್ಪುಟ್ 0 ಆಗುತ್ತೆ, ಇನ್ಪುಟ್ 0 ಕೊಟ್ರೆ ಔಟ್ಪುಟ್ 1 ಆಗುತ್ತೆ. ಅಷ್ಟೇ ಡೆಫಿನೇಷನ್. ಕ್ಲಿಯರ್? 3 ಪಾರ್ಟ್ ಬರುತ್ತೆ ಗೇಟ್ಸ್ ಅಲ್ಲಿ: ಲಾಜಿಕ್ ಸಿಂಬಲ್, ಲಾಜಿಕ್ ಎಕ್ಸ್ಪ್ರೆಷನ್, ಟ್ರೂತ್ ಟೇಬಲ್.
Next is the OR logic gate. So logic OR gate. So OR ಅಂದ್ರೆ ಹೇಳಿದೆ ನಿಮಗೆ ಇಟ್ಸ್ ನಥಿಂಗ್ ಬಟ್ ಅಡಿಷನ್ ಗೇಟ್ ಅಂತ. ಅಡಿಷನ್ ಅಂದ್ರೆ ಆಡ್ ಮಾಡುತ್ತೆ ಅಂತಲ್ಲ, ಆಡ್ ಲಾಜಿಕ್ ಬರುತ್ತೆ ಅಂತ. ಓಕೆ, ಯಾವ ತರ ಹೇಳ್ತೀನಿ ನೋಡಿ. ಲಾಜಿಕ್ ಸಿಂಬಲ್ ಬಂದಿದ್ದಲ್ಲ ಬರುತ್ತೆ. ಇಫ್ ಐ ರೈಟ್ ಲೈಕ್ ದಿಸ್, this is the logic symbol of OR gate. Okay, ಅಂದ್ರೆ ಇಲ್ಲಿ A ಬರುತ್ತೆ, ಇಲ್ಲಿ B ಬರುತ್ತೆ, output is Y. So Y equation ಏನು ಅಂದ್ರೆ Y is equal to A plus B ಅಂತ. That's why it's called as a logic addition logic. So logic equation ಏನು ಬರುತ್ತೆ? So Y is equal to A plus B is the logic expression. So addition gate ಅಂತ ಹೇಳಿದ್ರೆ outputs ಏನು ಬರುತ್ತೆ? TruthTable ಏನು ಬರುತ್ತೆ? So A B output Y. So A B ಎರಡು ಕಾಂಬಿನೇಷನ್, ಎರಡು ಇನ್ಪುಟ್ಸ್ ಬರ್ತಾ ಇದೆ ಇಲ್ಲಿ. ಓಕೆ, ಸೊ 4 ಪಾಸಿಬಲ್ ಕಾಂಬಿನೇಷನ್ಸ್. ಹೆಂಗೆ ಅಂತಂದ್ರೆ the combination depends on the number of inputs 2 to the power of n. So 2 to the power of 2 ಎರಡು ಇನ್ಪುಟ್ಸ್ 2 ಆಗುತ್ತೆ. 2 to the power of 2 is equal to 4 ಬರುತ್ತೆ. 3 ಇನ್ಪುಟ್ಸ್ ಇತ್ತು ಅಂದ್ರೆ 2 to the power of 3 is equal to 8 ಆಗುತ್ತೆ. 4 ಇನ್ಪುಟ್ಸ್ ಇತ್ತು ಅಂದ್ರೆ 16 ಆಗುತ್ತೆ. ತರ ವೇರಿ ಆಗ್ತಾ ಹೋಗುತ್ತೆ. ಸೊ ಲಾಜಿಕ್ ಇನ್ಪುಟ್ಸ್ ಬಂದು 4 ಕಾಂಬಿನೇಷನ್ ಬರುತ್ತೆ. 0 0 0 1 1 0 1 1. 0 1 2 3 ಅಂತ 4 ಕಾಂಬಿನೇಷನ್ ಅಷ್ಟೇ. ಸೊ ಅಡಿಷನ್ ಗೇಟ್ ಅಂದ್ರೆ 0 plus 0 0 1 1 1 0 ಬರಲ್ಲ, ಇಟ್ಸ್ 1 ಅಷ್ಟೇ. ಅಂದ್ರೆ ಅಡಿಷನ್ ಗೇಟ್ ಅಂದ್ರೆ ಆಡ್ ಅಪ್ ಆಗಲ್ಲ. ಇಲ್ಲಿ ಹೇಳ್ತಾ ಇರೋದು ಬೈದ್ರೆ ಇನ್ಪುಟ್ಸ್ ಇರೋದು ಆಡ್ ಅಪ್ ಆಗುತ್ತೆ, ಇಲ್ಲಿ ಆಡ್ ಅಪ್ ಆಗಲ್ಲ. ಯಾವ್ದು ಲಾಜಿಕ್ ಬರುತ್ತೆ ಅಂದ್ರೆ ಓಕೆ, ಡಿಫೈನ್ ಲಾಜಿಕ್ ಆರ್ ಗೇಟ್. ಡಿಫೈನ್ ಲಾಜಿಕ್ ಆರ್ ಗೇಟ್ ಅಂತ ಕೇಳಿದ್ರೆ ನಿಮಗೆ ಲಾಜಿಕ್ ಆರ್ ಗೇಟ್ ಇಸ್ ವಿತ್ 2 or more inputs. 2 or more inputs, minimum 2 ಇರಲೇಬೇಕು. 2 or more inputs with one output, in which any one of the input is high, output is high. ನೋಡಿ, ಒಂದು ವೇ ಇಲ್ಲ, the output is low when both the inputs are low. ಈ ತರ ಡಿಫೈನ್ ಮಾಡೋದು. either that way or this way, ಎರಡು ಆಪ್ಷನ್ ಇರೋದಿಲ್ಲ. ಒಂದು ಹೈ ಇರುತ್ತೆ, ಒಂದು ಲೋ ಇರುತ್ತೆ. ನೋಡಿ, ಇಲ್ಲಿ ಒಂದೇ ಒಂದು ಲೋ ಇರೋದು, ಇದೆಲ್ಲ ಹೈ ಇದೆ. So either you can define when any one of the input is high. ನೋಡಿ, ಇಲ್ಲಿ ಇನ್ಪುಟ್ ಹೈ ಇದೆ, ಔಟ್ಪುಟ್ ಹೈ ಆಗುತ್ತೆ. ಇಲ್ಲಿ ಇನ್ಪುಟ್ ಹೈ ಇದೆ, ಔಟ್ಪುಟ್ ಹೈ ಆಗುತ್ತೆ. ಇವೆರಡು ಔಟ್ಪುಟ್ ಹೈ ಇದೆ. So any one of the input is high, output is high. Else the output is low. One way. Another way ಅಲ್ಲಿ when both the inputs are low, output is low, else remaining are high. ಎರಡು ತರ ಡಿಫೈನ್ ಮಾಡಿ. Clear? ಅರ್ಥ ಆಯ್ತಾ? So this is the logic OR gate. AND logic gate. So the AND logic gate is the another type of basic gate, and it is called as a multiplication gate. Alva. So these are the basic gates, alva. So NOT gate na complement gate anta kariತೀವಿ, or inversion gate. OR gate is the addition gate, and AND gate is the multiplication gate. Multiplication ಅಂದ್ರೆ multiply ಮಾಡಲ್ಲ, ಇಲ್ಲಿ multiplication logic use ಮಾಡ್ತಾರೆ ಅಷ್ಟೇ ಇಲ್ಲಿ. This logic symbol is, if I write like this, this is the logic symbol for AND gate. Okay. So ಇದು ಅಷ್ಟೇ, minimum 2 inputs, maximum 8 inputs, but available ಇರೋದು 4 inputs. Clear? So A and B ಬರೆದ್ರೆ, so Y is equal to A into B ಬರುತ್ತೆ. Multiplication gate ಅಂತ ಹೇಳಿದ್ನಲ್ಲ. So Y is equal to A into B. Logic expression ಬಂದು Y is equal to A into B ಆಗುತ್ತೆ. So output ಬಂದಾಗ 0 into 0 is 0, 0 into 1 is 0, 1 into 0 is 0, 1 into 1 is 1. ಎರಡು ಹೈ ಇದ್ದಾಗ ಮಾತ್ರ ಔಟ್ಪುಟ್ ಹೈ ಆಗುತ್ತೆ. This how we can define the logic AND gate. Okay, when both the inputs are high, output is high, else output is low. ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಗೇಟ್ ಅಂದ್ರೆ ಒಂದು ಇನ್ಪುಟ್ ಲೋ ಇದ್ರೂ 0 into anything is 0, right? This is the logic. How can I define? 2 ways ಡಿಫೈನ್ ಮಾಡಬಹುದು, ಒಂದು ಲೋ ಒಂದು ಹೈ. ಆಲ್ವೇಸ್ ಡಿಫೈನ್ ಫಾರ್ ಹೈ ಇನ್ಪುಟ್, ರಿಮೈನಿಂಗ್ ಎಲ್ಲ ಲೋ ಆಗುತ್ತೆ. Universal gates. Why it is called universal gate? ಯಾಕೆ ಬೇಕದು? ಓಕೆ, ಬೇಸಿಕ್ ಗೇಟ್ಸ್ ನೋಡಿದಿರಾ, AND OR ಎಲ್ಲ ಇದೆ. ಮತ್ತೆ ಏನಕ್ಕೆ ಬೇಕು ಸರ್ ಇದು? ಏನಕ್ಕೆ ಅಂತಂದ್ರೆ we cannot design a circuit with different gates. ಒಂದ್ಸಲಿ R ಯೂಸ್ ಮಾಡಬೇಕು, ಒಂದ್ಸಲಿ AND ಯೂಸ್ ಮಾಡಬೇಕು, ಒಂದ್ಸಲಿ NAND ಯೂಸ್ ಮಾಡಕ್ಕೆ ಆತರ ಆಗಲ್ಲ. I need one standard gate in which I can define all the gates. Okay, I want to build a circuit with one standard gate, one reference ಇಟ್ಕೊಂಡು ಬಿಲ್ಡ್ ಮಾಡ್ಬೇಕು ನಾನು.
ಓಕೆ, ನಿಮ್ಗೆ ಯಾರನ್ನ ಪಾಠ ಬಂದು ನಾನೊಂದು ಟಾಪಿಕ್ ಮಾಡೋದು ಇನ್ನೊಬ್ರು ಒಂದು ಟಾಪಿಕ್ ಮಾಡಿ ಚೆನ್ನಾಗಿರ್ತದ? ಚೆನ್ನಾಗಿರಲ್ಲ. ಸೊ ಒಂದ್ ಸ್ಟ್ಯಾಂಡರ್ಡ್ ಬೇಕು ನನಗೆ. ಒಬ್ರು ಬಂದು ಪಾಠ ಮಾಡಿದ್ರೆ ಒಂದ್ ವೇ ಫಾಲೋ ಮಾಡ್ತೀರಾ. ಸಿಮಿಲರ್ಲಿ ವಿ ನೀಡ್ ಎ ಒನ್ ಲಾಜಿಕ್ ಗೇಟ್ ಇನ್ ವಿಚ್ ಐ ಕ್ಯಾನ್ ಡಿಫೈನ್ ಆಲ್ ದ ಗೇಟ್ಸ್. ಹೆನ್ಸ್ ಇಟ್ ಇಸ್ ಕಾಲ್ಡ್ ಅಸ್ ಅನ್ ಯೂನಿವರ್ಸಲ್ ಗೇಟ್. ಅರ್ಥ ಆಯ್ತಾ? ಯೂನಿವರ್ಸಲ್ ಗೇಟ್ ಅಂದ್ರೆ ಯೂಸಿಂಗ್ ದಿಸ್ ಗೇಟ್ ಐ ಕ್ಯಾನ್ ಕನ್ಸ್ಟ್ರಕ್ಟ್ ಎನಿ ಆಫ್ ದ ರಿಮೈನಿಂಗ್ ಗೇಟ್ಸ್. 7 ಗೇಟ್ ಇದೆಯಲ್ವಾ, ಇದೊಂದು ಬಿಟ್ರೆ ರಿಮೈನಿಂಗ್ 6 ಬರುತ್ತೆ. 6 ಗೇಟ್ ನಾನು ಬಿಲ್ಡ್ ಮಾಡಬಹುದು. ಓಕೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ಎ ಯೂನಿವರ್ಸಲ್ ಗೇಟ್ಸ್. ಯೂನಿವರ್ಸಲ್ ಅಂದ್ರೆ ಎಲ್ಲ, ಎವ್ರಿಥಿಂಗ್. ಐ ಕ್ಯಾನ್ ಬಿಲ್ಡ್ ಆಲ್ ದ ಗೇಟ್ಸ್. ಅಷ್ಟೇ, ಇದೇನು ಇಲ್ಲ, ಎಕ್ಸ್ಟ್ರಾರ್ಡಿನರಿ ಡೆಫಿನೇಷನ್ ಏನೂ ಇಲ್ಲ. ವೇರ್ ಐ ಕ್ಯಾನ್ ರೆಪ್ರೆಸೆಂಟ್ ಆಲ್ ದ ಗೇಟ್ಸ್ ಆರ್ ಐ ಕ್ಯಾನ್ ಬಿಲ್ಡ್ ಆಲ್ ದ ಗೇಟ್ಸ್. 2 ಬರುತ್ತೆ. ಯಾವುದು? ನ್ಯಾಂಡ್, ನಾರು. ಜ್ಞಾಪಕ ಮಾಡ್ಕೊಂಡು ತುಂಬಾ ಸಿಂಬಲ್. ನ್ಯಾಂಡ್ ಬಂದು ಆಂಡ್ ಉಲ್ಟಾ, ನಾರ್ ಬಂದು ಆರ್ಗ್ ಉಲ್ಟಾ, ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ ಇವಾಗ ಆಂಡ್ ಹೆಂಗ್ ಬರೀತಾ ಇದ್ರಿ? 2 ಇನ್ಪುಟ್. ಇದ್ರಲ್ಲೂ ಅಷ್ಟೇ ಸೇಮ್, ಎಲ್ಲ ಡೆಫಿನೇಷನ್. ಮಿನಿಮಮ್ 2 ಇನ್ಪುಟ್ಸ್, ಮ್ಯಾಕ್ಸಿಮಮ್ 1 ಔಟ್ಪುಟ್. ಅಲ್ಲ, ಮ್ಯಾಕ್ಸಿಮಮ್ 4 ಇನ್ಪುಟ್ಸ್. 8 ಇನ್ಪುಟ್ಸ್ ಕೊಡಬಹುದು, ಬಟ್ ಅವೈಲೇಬಲ್ ಇರೋದು 4 ಇನ್ಪುಟ್ಸ್ ಗೇಟ್ಸ್. ಸೊ ಇನ್ಪುಟ್ ಎ ಬಿ ಆಗುತ್ತೆ ನೋಡಿ. ಆಂಡ್ ಆನ್ ಸಿಂಬಲ್ ಇದಲ್ವಾ, ಇದಕ್ಕೊಂದು ಬಬಲ್ ಹಾಕಿದ್ರೆ ನ್ಯಾಂಡ್ ಹೋಗುತ್ತೆ ಅಷ್ಟೇ. ಓಕೆ, ಸೊ ಬಬಲ್ ಅಂದ್ರೆ ಏನು? ಬಬಲ್ ಅಂದ್ರೆ ಬಾರ್ ಹಾಕಿ, ಬಾರ್ ಕಳಿಸಿ. ನೋಡಿ, ಹುಡುಗ ಅಲರ್ಟ್ ಆಗ್ಬಿಡ್ತಾರೆ ಹಂಗೆ ಬಾರ್ ಅಂತ. ಅದು ಏನ್ ಖುಷಿನೋ ಗೊತ್ತಿಲ್ಲ. ನೋಡಲ್ ಹೋಗ್ಬೇಕಾದ್ರೆ ಹಿಂಗೆ ನೋಡ್ಕೊಂಡು ಹೋಗ್ತೀರಾ? ಹಿಂಗೆ ಕಣ್ಣಲ್ಲಿ ಕಾಂತಿ ಹೊಳಪುತ್ತೆ ಹಂಗೆ. ಸೊ ಆಂಡ್ ಗೇಟ್ಗೆ ಬಬಲ್ ಹಾಕಿದ್ರೆ ನ್ಯಾಂಡ್ ಆಗುತ್ತೆ. ಎಕ್ಸ್ಪ್ರೆಷನ್ ಏನು? y = a ಇಂಟು ಬಿ ಇದೆ ಅಲ್ವಾ? ಆಂಡ್ ಗೇಟ್ ಎಕ್ಸ್ಪ್ರೆಷನ್ ಬಂದು y ಇಂಟು a ಇಂಟು ಬಿ. ಸೊ ಬಬಲ್ ಅಂದ್ರೆ ನಾಟ್ ಗೇಟ್ ಏನ್ ಎಕ್ಸ್ಪ್ರೆಷನ್? y = a ಬಾರ್ ಅಲ್ವಾ? ನಾಟ್ ಗೇಟ್ ಎಕ್ಸ್ಪ್ರೆಷನ್ ಏನು? y = a ಬಾರ್. ಸೊ ಬಬಲ್ ಬಂದಿದೆ, ಪುಟ್ ದ ಬಾರ್, ಸೆಂಡ್ ಟು ಬಾರ್. ಟ್ರೂ ಟೇಬಲ್ ಹೆಂಗ್ ಬರುತ್ತೆ? ಬಬಲ್ ಅಂದ್ರೆ ಏನು? ನಾಟ್ ಅಂದ್ರೆ ಏನು? ಕಾಂಪ್ಲಿಮೆಂಟ್, ಉಲ್ಟಾ. 0 ಇದ್ರೆ 1 ಬರುತ್ತೆ, 1 ಇದ್ರೆ 0 ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಆಂಡ್ ಗೇಟ್ ಹೆಂಗಿತ್ತು? 0 1 ಅಲ್ಲ, 0 0 0 1 ಇತ್ತು. ಉಲ್ಟಾ ಮಾಡಿ ಅಷ್ಟೇ. 1 1 1. ನಾವು ಹಾಗೇನು ಡಿಫೈನ್ ಅನ್ ಆಂಡ್ ಗೇಟ್? ಡಿಫೈನ್ ಫಾರ್ ಹೈ ಸ್ಟೇಟ್ ಅಷ್ಟೇ, ಏನು ಇಲ್ಲ. ಡಿಫೈನ್ ಫಾರ್ ದ ಹೈ ಸ್ಟೇಟ್. ಹೆಂಗ್ ಡಿಫೈನ್ ಮಾಡ್ತೀರಾ ನೋಡಿ? ಅಬ್ಸಲ್ಯೂಟ್ ಟ್ರೂಥೇಬಲ್ ನೋಡಿ. ಹೈ ಆಗಿರೋದಕ್ಕೆ 1 0 ಇದ್ದೇ ಇದೆಯಾ ಇಲ್ಲಿ? ಸೊ ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಲೋ, ಔಟ್ಪುಟ್ ಇಸ್ ಹೈ, ಎಲ್ಸ್ ಔಟ್ಪುಟ್ ಇಸ್ ಲೋ, ಅಷ್ಟೇ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಏನೇ ಕಂಟೆಂಟ್ ಬೇಕು ಅಂತಂದ್ರೂ ನಮ್ಮ ಡಿಪ್ಲೊಮಾ ಚಾನಲ್ಗೆ ಬಂದು ಯೂಟ್ಯೂಬಲ್ಲಿ ಈ ಪ್ಲೇ ಲಿಸ್ಟ್ಗೆ ಹೋದರೆ ನೋಡಿ, ಎಲ್ಲ ಇಲ್ಲಿ ಪ್ಲೇ ಲಿಸ್ಟಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಕರೆಸ್ಪಾಂಡಿಂಗ್ ಸೆಮ್ ವೈಸ್, ಬ್ರಾಂಚ್ ವೈಸ್, ಮತ್ತು ಟಾಪಿಕ್ ವೈಸ್, ಮತ್ತು ಸಬ್ಜೆಕ್ಟ್ ವೈಸ್ ಎಲ್ಲ ಮಾಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಓಕೆ, ಇವಾಗ ಸಿಲೆಬಸ್ ಬೇಕು ನೋಡಿ, ಎಲೆಕ್ಟ್ರಾನಿಕ್ಸು, ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ಎಲ್ಲ ಪ್ಲೇಸ್ ಮಾಡಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಓಪನ್ ಆಗುತ್ತೆ ನಿಮಗೆ ಇಲ್ಲಿ. ಓಕೆ, ಯಾವ್ದು ಬೇಕಾದ್ರೂ ವ್ಯೂ ಮಾಡ್ಕೊಬೋದು ನೀವು ಇಲ್ಲಿ. ಓಕೆ, ಸೊ ಈ ಥರ ನೀವು ಸರ್ಚ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ಲಿ ನಿಮಗೆ ಎಲ್ಲ ಸಿಗುತ್ತೆ, ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಏನೇ ಬೇಕು ಅಂದ್ರೂ ಬಂದು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ. ವಿಡಿಯೋಸ್ ಬೇಡ, ಪ್ಲೇ ಲಿಸ್ಟಲ್ಲಿ ಬಂದು ಚೆಕ್ ಮಾಡಿ. ಎಲ್ಲ ನೀವು ಬೇಕಾದ ರಿಲೇಟೆಡ್ ವಿಡಿಯೋಸ್, ಅಕಾಡೆಮಿಕ್ಸ್ ಆಗಿರ್ಬೋದು, ಸರ್ಕಲರ್ಸ್ ಆಗಿರ್ಬೋದು, DCET ಆಗಿರ್ಬೋದು, ಎಲ್ಲ 1 by 1 ಪ್ಲೇಸ್ ಮಾಡಿದ್ದೀನಿ, ಸಾರ್ಟೆಡ್ ಆಗಿ ಪ್ಲೇಸ್ ಮಾಡಿದ್ದೀನಿ. ಎಲ್ಲ ಸಿಗುತ್ತೆ, ನಿಮಗೆ ಅವೈಲೇಬಲ್ ಇರುತ್ತೆ. ನಾರ್ ಲಾಜಿಕ್ ಗೇಟ್ ಬಂದು ಒನ್ ಆಫ್ ದ ಯೂನಿವರ್ಸಲ್ ಗೇಟ್ಸ್. ಅನದರ್ ಟೈಪ್ ಆಫ್ ಯೂನಿವರ್ಸಲ್ ಗೇಟ್ಸ್. ದೇರ್ ಆರ್ ಓನ್ಲಿ 2 ಯೂನಿವರ್ಸಲ್ ಗೇಟ್ಸ್, ಒಂದು ನ್ಯಾಂಡ್, ಒಂದು ನಾರ್. ನಾರ್ ಇಸ್ ಅ ಕಾಂಪ್ಲಿಮೆಂಟ್ ಆಫ್ ಆರ್. ಓಕೆ, ಸೇಮ್ ಆರ್ ಇಸ್ ಅ ಕಾಂಪ್ಲಿಮೆಂಟ್. ಆರ್ ಗೇಟ್ ತಗೊಂಡು ಇಫ್ ಐ ಟೇಕ್ ದ ಆರ್ ಗೇಟ್, ಪುಟ್ ಇಟ್ ಟು ನಾಟ್ ಗೇಟ್, ಅಂದ್ರೆ ಔಟ್ಪುಟ್ ನಾಟ್ ಗೇಟ್ ಕೊಟ್ರೆ ಯು ವಿಲ್ ಗೆಟ್ ನಾರ್ ಗೇಟ್. ದಟ್ಸ್ ಈಕ್ವಲ್ ಟು ಲೈಕ್ ದಿಸ್. ಓಕೆ, ಸೊ ಲಾಜಿಕ್ ಸಿಂಬಲ್ ಯಾವ ತರ ಬರುತ್ತೆ ಅಂದ್ರೆ, ಸೇಮ್ ಆರ್ ಸಿಂಬಲ್, ನಂಬರ್ ಆಫ್ ಇನ್ಪುಟ್ಸ್ ಮಿನಿಮಮ್ 2, ಮ್ಯಾಕ್ಸಿಮಮ್ 8. ಇದಕ್ಕೊಂದು ಬಬಲ್ ಹಾಕಿದ್ರೆ, ಇಫ್ ಯು ಪುಟ್ ಎ ಬಬಲ್ ಟು ದ ಆರ್ ಗೇಟ್, ಇಟ್ ಬಿಕಮ್ಸ್ ನಾರ್ ಗೇಟ್. ಅಷ್ಟೇನೇನಿಲ್ಲ. ವೈಟ್ ಇಸ್ ಕಾಲ್ಡ್ ಯೂನಿವರ್ಸಲ್ ಗೇಟ್. ಎಕ್ಸ್ಪ್ರೆಷನ್ ಬಂದು a plus b whole bar. Why it is called universal gate? Because we can build any of the gates. We can represent any of the gate using NOR gate.
ಎರಡು ಕೊಟ್ಟಿದ್ದಾನೆ, ಒಂದು ನಾರು ಒಂದು ನ್ಯಾಂಡ್. ಅದರಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಗೋದು ನ್ಯಾಂಡ್ ಗೇಟ್ ಸರ್ಕ್ಯೂಟ್ಸ್ ಅಲ್ಲಿ. ನಾರು ಯೂಸ್ ಮಾಡ್ತಾರೆ ಕೆಲವೊಂದು ಅಪ್ಲಿಕೇಶನ್ಗೆ. ವಿಲ್ ಸಿ ಫರ್ದರ್. ಸೊ ದಿಸ್ ಇಸ್ ಲಾಜಿಕ್ ಸಿಂಬಲ್. ಎಕ್ಸ್ಪ್ರೆಷನ್ ಬಂದು y is equal to a plus b ಪಾರ್, ಬಿಕಾಸ್ ನಾಟ್ ಗೇಟ್ ಇದೆ. ಔಟ್ಪುಟ್ ಹೆಂಗ್ ಡಿಫೈನ್ ಮಾಡ್ತೀರಾ? ಆರ್ ಗೇಟ್ ಏನು? 0 1 1 1. ಆರ್ ಗೇಟ್ ಏನು? ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ, ಔಟ್ಪುಟ್ ಇಸ್ ಹೈ. ಇದು ಉಲ್ಟಾ ಆಗುತ್ತೆ. ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ, ಔಟ್ಪುಟ್ ಇಸ್ ಲೋ. ಅಥವಾ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಲೋ, ಔಟ್ಪುಟ್ ಇಸ್ ಹೈ. ಹೈ ಡಿಫೈನ್ ಮಾಡ್ಬೇಕಲ್ವಾ? ಹೈ ಯಾವಾಗುತ್ತೆ? ವೆನ್ ಬೋತ್ ದ ಇನ್ಪುಟ್. ಇದು ಉಲ್ಟಾ ಏನ್ ಬರುತ್ತೆ? 1 0 0 0. ದಿಸ್ ಇಸ್ ದ ಟ್ರೂತ್ ಟೇಬಲ್ ಫಾರ್ ನಾರ್ ಗೇಟ್. ಹೇಳಿದ್ನಲ್ಲ, ನಾರ್ ಬಂದು ಆರ್ದು ಉಲ್ಟಾ ಅಂತ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಆರ್ ಬರ್ಕೊಂಡ್ಬಿಡಿ, ಉಲ್ಟಾ ಮಾಡಿ, ಈಸಿ ಆಗ್ಬಿಡುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಓಕೆ. ಡಿಫೈನ್ ನಾವು ಹೆಂಗ್ ಮಾಡ್ಬೋದು? ಹೈ ಸೆಟ್ ಒಂದೇ ಒಂದಿರೋದು. ಲಾಜಿಕ್ ನಾರ್ ಗೇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಲೋ. 0 ಇದೆ ನೋಡಿ. ವೆನ್ ದ ಬೋತ್ ದ ಇನ್ಪುಟ್ಸ್ ಆರ್ ಲೋ, ಔಟ್ಪುಟ್ ಈಸ್ ಕ್ಲಿಯರ್. ಸಿಂಪಲ್ ಲಾಜಿಕ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಲಾಜಿಕ್ ನಾರ್ ಗೇಟ್. So in the basic gates, universal gates. These are the last two remaining gates. It is called as the exclusive gates. Exclusive ಅಂತಂದ್ರೆ ಪರ್ಟಿಕ್ಯುಲರ್ ಆಪರೇಷನ್ ಅಂತ, ಸ್ಪೆಸಿಫಿಕ್ ಆಗಿ ಅಂತ. ಎಕ್ಸ್ಕ್ಲೂಸಿವ್ ಯಾರು ಬಿಡ್ಕೊಂಡು ಬೈತಾ ಇರ್ತೀನಿ ಅಲ್ವಾ? ಏನೋ ಕಿತಾಪತಿ ಮಾಡ್ತೀರಾ, ಬೈತಾ ಇರ್ತೀವಿ. ಬಿಕಾಸ್ ದೇ ಆರ್ ಸ್ಪೆಸಿಫಿಕ್. ನೋ, ದೇ ಆರ್ ಹ್ಯಾವಿಂಗ್ ಸ್ಪೆಷಲ್ ಕ್ವಾಲಿಟಿ. ದೇ ನೀಡ್ ಸ್ಪೆಷಲ್ ಅಟೆನ್ಷನ್, ರೈಟ್? The same way, for a particular operation, we need a kind of gate where it is should satisfy certain condition. Antavಕ್ಕೆ we call it as exclusive gate. ಎರಡೇ ಬರೋದು, XOR gate and XNOR gate. It is also called as a combination of other gates ಅಂತ ಬರುತ್ತೆ. But exactly define ಆಗಲ್ಲ. We'll see. Okay. First one ಬಂದು XOR gate. So XOR gate ಬಂದು, but that symbol ಬಂದು vary ಆಗುತ್ತೆ. ಈ ತರ ಬರುತ್ತೆ. Okay. You should put a line. Just follow the OR gate. So input, if I represent A, B and Y is equal to, I can represent A plus or B ಅಂತ ಬರೀತೀವಿ. ಪ್ಲಸ್ ಆರ್ ಏನಕ್ಕೆ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಅಂತ. ಓಕೆ. ಸೊ ದಿಸ್ ಇಸ್ ದ ಲಾಜಿಕ್ ಸಿಂಬಲ್. ಓಕೆ. ಅಂಡ್ ಲಾಜಿಕ್ ಎಕ್ಸ್ಪ್ರೆಷನ್ ಏನ್ ಬರದೆ? Y is equal to A plus or B ಇದೆ. ಓಕೆ. I can write A bar B plus A B bar. Okay. So y is equal to A bar B plus A B bar. This is the logical expression. Split ಮಾಡಿದ್ರೆ ಇದನ್ನ ಈ ತರ ಬರುತ್ತೆ. A bar B plus A B bar. ಇದಕ್ಕೆ ಡೆರಿವೇಶನ್ ಇದೆ ಒಂದು. ನಿಮಗೆ ಡೆರಿವೇಶನ್ಸ್ ಏನಿಲ್ಲ, ಜಸ್ಟ್ ರಿಮೆಂಬರ್ ದ ಫಾರ್ಮುಲಾ ಅಷ್ಟೇ. A bar B plus A B bar. ಓಕೆ. ಸೊ ಏನ್ ಫಂಕ್ಷನ್? ದಿಸ್ ಇಸ್ ಕಾಲ್ಡ್ ಆಸ್ ಏನೋ ಲಾಜಿಕ್ ಎಕ್ಸ್ಪ್ರೆಷನ್ ಆರ್ ಲಾಜಿಕಲ್ ಎಕ್ಸ್ಪ್ರೆಷನ್, ವಾಟ್ ಎವರ್ ಇಟ್ ಮೇ ಬಿ. ನೆಕ್ಸ್ಟ್ ಬರೋದು ಟ್ರೂತ್ ಟೇಬಲ್. ಸೊ ಇನ್ಪುಟ್ ಯಾವುದು? ಎರಡೇ ಇನ್ಪುಟ್. ಇಫ್ ಇಟ್ ಇಸ್ ಅ 2 ಇನ್ಪುಟ್ ಗೇಟ್, ಎ ಬಿ ಬರುತ್ತೆ. ಔಟ್ಪುಟ್ ಬಂದು y. ಓಕೆ. ಸೊ 0 0 0 1 1 0 1 1. ಸೊ ಇಲ್ಲಿ ಹೌ ಕ್ಯಾನ್ ಐ ಡಿಫೈನ್ ಎ XOR ಗೇಟ್? ಮೇನ್ಲಿ ಇಲ್ಲಿ ಮ್ಯಾಟರ್ ಆಗುತ್ತೆ. ಇಲ್ಲಿ ಇಫ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್, ಔಟ್ಪುಟ್ ಈಸ್ ಲೋ. ಇನ್ಪುಟ್ ಸೇಮ್ ಇದ್ದಾಗ ಔಟ್ಪುಟ್ ಲೋ ಆಗುತ್ತೆ. ಈ 4 ಕಾಂಬಿನೇಷನ್ ಸೇಮ್ ಯಾವ್ದಕ್ ಬರುತ್ತೆ? ಇದಕ್ ಬರುತ್ತೆ, ಸೇಮ್ ಇದಕ್ ಬರುತ್ತೆ. ಸೊ ಇವೆರಡಕ್ಕೂ 0 ಹಾಕೊಳ್ಳಿ. ಇಫ್ ಇನ್ಪುಟ್ಸ್ ಆರ್ ಡಿಫರೆಂಟ್, ಔಟ್ಪುಟ್ ಈಸ್ ಹೈ. ಇಫ್ ಇನ್ಪುಟ್ಸ್ ಆರ್ ಡಿಫರೆಂಟ್, ಔಟ್ಪುಟ್ ಈಸ್ ಹೈ. ನೋಡಿ, 0 1 ಇದೆ 1, 1 0 ಇದೆ 1. ದಿಸ್ ಇಸ್ ದ ವೇ ಆಫ್ ಡೆಫಿನೇಷನ್ ಆಫ್ XOR ಗೇಟ್. ಸೊ ಈ ತರ ಮಾಡ್ಕೊಳ್ಳಿ ಸಿಂಪಲ್ ಆಗಿ. XOR ಗೇಟ್ ಬಂದು ಇಫ್ ಇನ್ಪುಟ್ಸ್ ಆರ್ ಸೇಮ್, ಔಟ್ಪುಟ್ ಲೋ. ಇನ್ಪುಟ್ಸ್ ಆರ್ ಡಿಫರೆಂಟ್, ಔಟ್ಪುಟ್ ಕ್ಲಿಯರ್. ಸೊ ದಿಸ್ ಇಸ್ ದ ಟ್ರೂತ್ ಟೇಬಲ್. XNOR gate. So how the NAND gate is opposite to AND gate and how the NOR gate is opposite to OR gate. Similarly, XNOR is opposite to XOR. As NAND is opposite to and OR is opposite to NOR. Similarly, XNOR gate is opposite to XOR gate. Expression ಹೆಂಗ್ ಬರುತ್ತೆ? Same.
ಇಲ್ಲಿವರೆಗೂ ಸೇಮ್ ಬರುತ್ತೆ. ಓನ್ಲಿ ಥಿಂಗ್ ಇಸ್ ಪುಟ್ ಎ ಬಬಲ್, ಅಷ್ಟೇನೇನು ಇಲ್ಲ. ಪುಟ್ ಎ ಬಬಲ್, ಯು ವಿಲ್ ಗೆಟ್ y is equal to a plus or b whole bar. So I can define ab x NOR gate as a 2 or more inputs and only one output. Output is given by y is equal to a XOR b. So expression ಬಂದು ಏನು ಬರುತ್ತೆ, y is equal to a plus or b whole bar. ಇದನ್ನ ಪ್ಲಸ್ ಆರ್ ಅಂತ ಕರಿತೀವಿ, ಪ್ಲಸ್ ಆರ್, ಅದಕ್ಕೆ ಎಕ್ಸ್ಕ್ಲೂಸಿವ್ ಆರ್. y is equal to a plus or b whole bar, that is given by y is equal to a bar b bar plus ab. ಇದು ಡೆರಿವೇಶನ್ ಇದಕ್ಕೆ ನಿಮ್ಗಿಲ್ಲ ಅಷ್ಟೇ. ಹೌ get this one with this one, derivation ಇದೆ, because XOR and XNOR is the combination of the logic gates. Okay, so ಇದಕ್ಕೆ TruthTable ಏನು ಬರುತ್ತೆ XNOR gate ಗೆ, ಅದ್ರದ್ದು ಉಲ್ಟಾ ಏನು, when both the inputs are same, ಅಲ್ಲಿ ಲೋ ಇತ್ತು ಇಲ್ಲಿ ಹೈ ಆಗುತ್ತೆ. Inputs are different, so for this condition we use the XNOR gate. Clear? So ಇದು ಉಲ್ಟಾ ಇದು. How can I define XNOR gate? When both the inputs are same, output is high, else output is low. Or different inputs, output low, same inputs, output high. Not and or NAND nor XOR and XNOR alba. So to use this one, we need the integrated circuits. ICs ಬೇಕು ನನಗೆ. ICs ನೋಡಿರಲ್ವಾ, IC ಯಾವ್ದಾರ PC ಬೋರ್ಡ್ ನೋಡು ಕಾಣಿಸುತ್ತೆ, IC ಇರ್ತವೆ. Similarly, we are having IC for each gates. We are using the digital lab. FTP lab ಇದೆಯಲ್ಲ, ಅಲ್ಲಿ ಯೂಸ್ ಮಾಡ್ತೀರಾ. You'll come across this one, AND gate OR gate ಅಲ್ಲ. Okay, so these are the IC numbers. 5 questions ಕೇಳಬಹುದು ನಿಮಗೆ. IC numbers ಏನು ಅಂತ. NAND ಬಂದು 7400, ಇಲ್ಲಿ ಉಲ್ಟಾ ಪಲ್ಟಾ ಆಗಿದೆ ಇಲ್ಲಿ, ಬಟ್ ರಿಮೆಂಬರ್ ಲೈಕ್ ದಿಸ್. 7400 ಸ್ಟಾರ್ಟಿಂಗ್, 7400 NAND, 02 NOR, 04 NOT, 08 AND, 32 OR, 86 XOR. ಕ್ಲಿಯರ್? ಜ್ಞಾಪನ ಥ್ರೂ ಔಟ್ ಯುವರ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೋವರೆಗೂ ಇದು ಬೇಕು ನಿಮಗೆ. ಇಂಟರ್ವ್ಯೂಲಿ ಕೇಳ್ಬೋದು, ನಿಮಗೆ ಒಂದು ಕ್ವಶನ್ ಇರ್ಬೋದು, CET ಕೇಳ್ಬೋದು. ರಿಮೆಂಬರ್ ದಿಸ್ ಒನ್.